ಏನಾಗ್ತಿದೆ ನಮ್ಮ ಸಮಾಜಕ್ಕೆ? ಯಾವ ಕಡೆ ಹೋಗ್ತಾ ಇದಾರೆ ಜನರೆಲ್ಲ? ಎಲ್ ನೋಡಿದ್ರಲ್ಲಿ ಕೊಲೆಗಳು, ಎಲ್ ನೋಡಿದ್ರಲ್ಲಿ ಕ್ರೈಮ್‌ಗಳು, ಎಲ್ ನೋಡಿದ್ರಲ್ಲಿ ಡಿವೋರ್ಸ್‌ಗಳು. ಭಯನೇ ಆಗುತ್ತೆ ಒಂದ್ ಸೆಕೆಂಡ್ ನಮ್ ಸಮಾಜನ ನಾವ್ ನೋಡ್ಕೊಂಡ್ರೆ. ನಿಜವಾಗ್ಲೂ ನಾವ್ ಮನುಷ್ಯರಾಗೇ ಇದೀವಾ? ಅಥವಾ ಚೇಂಜ್ ಆಗಿದೀವಾ? ನಮ್ ವರ್ತನೆಲಿ ಏನಾದ್ರು ಚೇಂಜ್ ಆಗಿದ್ಯಾ? ಮಂಗನಿಂದ ಮಾನವ ಅಂತಾರಪ್ಪ. ಪ್ರಾಣಿಗಳಾದ್ರೂ ಹೊಂದಾಣಿಕೆ ಹೊಂದ್ಕೊಂಡು ಏನು ಚೆನ್ನಾಗಿ ಪರಸ್ಪರ ಜೀವನ ಮಾಡ್ಕೊಂಡು ಹೋಗ್ತಾ ಇದಾವೆ ಕಾಡುಗಳಲ್ಲಿ. ಆದ್ರೆ ಮನುಷ್ಯರು ಯಾಕೆ ಇಷ್ಟೊಂದು ಕೆಟ್ಟೋಗಿದ್ದಾರೆ, ಇಷ್ಟೊಂದು ಖರಾಬ್ ಆಗಿದ್ದಾರೆ ಇತ್ತೀಚೆಗೆ ಅಂತ ಗೊತ್ತೇ ಆಗ್ತಾ ಇಲ್ಲ. ಗಂಡನ್ ಹೆಂಡತಿನ ಕೊಲ್ಲೋದು, ಹೆಂಡತಿನ ಗಂಡ ಕೊಲ್ಲೋದು, ಗಂಡನ ಗಂಡ ಹೆಂಡತಿ ಮತ್ತೆ ಅವನ್ ಬಾಯ್ ಫ್ರೆಂಡ್ ಸೇರ್ಕೊಂಡು ಹೋಗಿ ಎಲ್ಲೋ ತಳ್ಳೋದು. ಯಾವ ತರ ಫಿಲ್ಮ್ ರೇಂಜಿಗೆ ಆಗ್ತಾ ಇದೆ ಅಂದ್ರೆ ನೆನ್ಸ್ಕೊಂಡ್ರೆ ಮದ್ವೆ ಆಗದೆ ಒಂದ್ ಸೆಕೆಂಡ್ ಭಯ ಆಗ್ಬಿಡುತ್ತೆ. ಎಷ್ಟೋ ಯುವಕರು ನನ್ನಂತ ಈಗ ಆಲ್ರೆಡಿ ಡಿಸೈಡ್ ಮಾಡಿರ್ಬೋದು, ಅಪ್ಪ ದೇವ್ರೆ ಮದ್ವೆ ಒಂದ್ ಆಗದೆ ಇದ್ರೆ ಸಾಕು, ನನ್ ಪಾಡಿಗೆ ನನ್ ಬ್ಯಾಚುಲರ್ಸ್ ಆಗಿದ್ದು ಜೀವನ ಪೂರೈ ಅಂತ ಹಾಗೆ ಇದ್ರು ಪರವಾಗಿಲ್ಲ, ಸನ್ಯಾಸಿನೋ ಎಲ್ಲೋ ಒಂದ್ ಕಡೆ ಆಶ್ರಮ ಗಿಶ್ರಮ ಮಾಡ್ಕೊಂಡು ಅಥವಾ ಊರ್ ನಾಡ್ ಸುತ್ಕೊಂಡು ಇರೋಣ ಅಂತ. ಯಾಕೆ ಇಷ್ಟೊಂದ್ ಆಗ್ತಾ ಇದೆ? ಇದಕ್ಕೆಲ್ಲ ಏನ್ ಕಾರಣ? ಸಮಾಜದಲ್ಲಿ ಎಲ್ಲೋ ಒಂದ್ ಕಡೆ ನಮಗೆ ಎಜುಕೇಶನ್ ಕಮ್ಮಿ ಆಗಿದ್ಯಾ? ಅಥವಾ ಯಾವ್ದಾದ್ರು ಒಂದ್ ಕೆಟ್ಟ ಇನ್ಫ್ಲೂಯೆನ್ಸ್ ಗಳು ನಮ್ಮನ್ನ ಡೈಲಿ ಹಾಳು ಮಾಡ್ತಾ ಇದೆಯಾ? ನೋಡೋಣ, ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದ್ಲು ಈ ಸೋಷಿಯಲ್ ಮೀಡಿಯಾಗಳು ಅಥವಾ ಒಂದು ಟಿವಿ ಚಾನೆಲ್ಗಳಾಗ್ಲಿ ತುಂಬಾ ರೇರ್ ಆಗಿತ್ತು. ಎಲ್ಲೋ ಒಂದೊಂದ್ ಮನೇಲಿ ಯಾವ್ದೋ ಒಂದ್ ಟಿವಿ ಚಾನೆಲ್ ಇರ್ತಿತ್ತು, ಯಾವ್ದೋ 9 ಗಂಟೆಗೋ 10 ಗಂಟೆಗೋ ಪ್ರಸಾರ ಆಗೋ ನೇರ ವಾರ್ತೆಗಳಿಗೆ ಹೋಗಿ ನೋಡ್ತಾ ಇದ್ರು. ಅದ್ರಲ್ಲೂ ಜಾಸ್ತಿ ಏನ್ ಪ್ರಚಾರ ಆಗ್ತಾ ಇರ್ಲಿಲ್ಲ. ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಪಕ್ಕದ ಮನೇಲಿ ಕೊಲೆ ಆಗಿರೋದು ಅಥವಾ ಡೆಲ್ಲಿಲೆಲ್ಲೋ ಕೊಲೆ ಆಗಿರೋದನ್ನ 2-3 ಸೆಕೆಂಡ್ ಅಲ್ಲಿ ಆಲ್ರೆಡಿ ನಮ್ ಮೊಬೈಲ್ ಅಲ್ಲಿ ಬಂದಿರುತ್ತೆ ಫೀಡ್. ಅಲ್ಲಿ ಡೆಲ್ಲಿಲಿ ಈಗ ಆಲ್ರೆಡಿ ಕೊಲೆ ಆಗಿದೆಯಂತೆ, ಅಲ್ಲೊಬ್ಬ ಯಾರೋ ಒಬ್ಬ ಗರ್ಲ್ ಫ್ರೆಂಡ್ ಅಂಡ್ ಬಾಯ್ ಫ್ರೆಂಡ್ ಚುಚ್ಚಿ ಒಂದ್ ಬಕೆಟ್ ಒಳಗೆ ಹಾಕಿ ಮುಚ್ಚಿಟ್ಟಿದ್ದಂತೆ. ಈ ತರ ನ್ಯೂಸ್ ಗಳು ಜಲ್ದಿ ಜಲ್ದಿ ಹರಡ್ತಾ ಇರೋ ಕಾರಣದಿಂದ ನಮಗೆ ಕ್ರೈಮ್ ರೇಟ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ. ಕ್ರೈಮ್ ರೇಟ್ ಆಕ್ಚುಲ್ ಆಗಿ ಜಾಸ್ತಿ ಆಗಿಲ್ಲ. 2024ಕ್ಕೆ ನಾವು ಕಂಪೇರ್ ಮಾಡಿದ್ರೆ ಕ್ರೈಮ್ ರೇಟ್ ತುಂಬಾನೇ ಕಮ್ಮಿ ಇದೆ. ಆದ್ರೆ ಸೈಬರ್ ಕ್ರೈಮ್ ಇದೆಯಲ್ಲ, ಜಾಸ್ತಿ ಆಗ್ತಿದೆ. ಈ ಕ್ರೈಮ್ ರೇಟ್ ಅಥವಾ ಈ ಕೊಲೆಗಳು ಇದಕ್ಕೆ ನನ್ನ ಪ್ರಕಾರ ನಾನು ಹೇಳ್ತೀನಿ, ಬಹುಶಃ ಸಿನಿಮಾಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಗಳಿರ್ಬೋದು, ಎಲ್ಲೋ ಒಂದ್ ಕಡೆ ಯೂತ್ಸಿಗೆ ಅದು ಪ್ರಭಾವ ಬೀಳ್ತಾ ಇದೆ ಅನ್ಸುತ್ತೆ. ಯಾವ್ದೋ ಒಂದ್ ಫಿಲ್ಮ್ ಅಲ್ಲಿ ಬರ್ತಾರೆ, ಆ ಸೀನ್ ಗಳು ಕೊಡ್ತಾರೆ, ಎಲ್ಲೋ ಒಂದ್ ಕಡೆ ಅವನನ್ನ ಚುಚ್ಚಿ ಸಾಯಿಸೋದಾಗ್ಲಿ, ಅವನನ್ನ ತಗೊಂಡೋಗಿ ಒಂದ್ ಬಕೆಟ್ ಒಳಗೆ ಇಡೋದಾಗ್ಲಿ, ಅದನ್ನ ಯಾವ ತರ ಅವರು ಕರಗಿಸ್ತಾರೆ, ಯಾವ ತರ ಅದನ್ನ ಡಿಸ್ಪೋಸ್ ಮಾಡ್ತಾರೆ. ಸೊ ಈ ತರ ಐಡಿಯಾಗಳನ್ನ ಒಬ್ಬ ಹ್ಯೂಮನ್ ಬೀಂಗ್ ಕೊಟ್ರೆ ಅಥವಾ ಒಂದು ಯೂತ್ಸಿಗೋ ಯಾರಿಗೋ ಒಬ್ರಿಗೆ ಕೊಟ್ರೆ ಅವ್ರದ್ದು ಡೆವಲಪಿಂಗ್ ಬ್ರೈನ್ ಡೆವಲಪ್ ಮಾಡ್ತಾ ಹೋಗುತ್ತೆ ಒಂದ್ ಕಾನ್ಸೆಪ್ಟ್ ನ. ಈಗ ಅಕಸ್ಮಾತ್ ಅದನ್ನೊಂದ್ ಚಿಕ್ಕದವ್ರಿಗೆ ಒಂದ್ ಸಿಕ್ಕಿದ್ರು, ಆ ನೂಲಷ್ಟ ಅಗ್ಲ ಸಿಕ್ಕಿದ್ರು ಎಕ್ಸ್ಪ್ಯಾಂಡ್ ಮಾಡ್ಕೊಂತಾರೆ ಅವರು. ಅಷ್ಟು ಬುದ್ಧಿವಂತಿಕೆ ನಮ್ಮ ಜನರಿಗಿದೆ. ಎಲ್ಲ ಸಮಾಜದಲ್ಲಿ ಒಂದ್ ಕಡೆ ದೊಡ್ಡ ದೊಡ್ಡ ಹೀರೋ ಬಿಗ್ ಸ್ಟಾರ್ಸ್ ಗಳು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡೋ ಬದಲಿಗೆ ಎಲ್ಲೋ ಕಾಲ್ ಎಡುತ್ತಾ ಇದಾರೋ ಅನ್ನೋದು ಸ್ವಲ್ಪ ಡೌಟೇ ಆಗ್ತಾ ಇದೆ. ಎಷ್ಟೋ ಮೂವೀಸ್ಗಳು, ಫನ್ ಮೂವೀಸ್ಗಳು ಮರ್ತು ಬಿಟ್ಟು ಕ್ರೈಮ್ ಸ್ಟೋರಿ ಕಡೆಗೆ ಜನ ಬಾರಿ ವಾಲ್ತಾ ಇದಾರೆ. ಬಿಲ್ಡಪ್ ಕೊಡೋ ಸೀನ್ಸ್ಗಳು, ಬಿಲ್ಡಪ್ ಸೀನ್ಗಳು, ಯಾಕೆ ಇವೆಲ್ಲ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಒಂದ್ ಒಳ್ಳೆ ಉದ್ದೇಶ ಇರೋ ಮೂವಿಗಳು ಬರ್ತಾ ಇಲ್ಲ? ಏನ್ ಆಗ್ತಾ ಇದೆ? ಹಾಗಾದ್ರೆ ಕಮರ್ಷಿಯಲೇ ಎಲ್ಲಾನು? ಒಳ್ಳೆ ಕತೆಗಳಿಗೆ ಬೆಲೆನೇ ಇರಲ್ವಾ ಹಾಗಿದ್ರೆ? ಒಂದು ಗೊತ್ತಿಲ್ಲ. ಇನ್ನು ಸೈಬರ್ ಕ್ರೈಮ್, ಅದ್ರ ಬಗ್ಗೆ ಮಾತಾಡಿದ್ರೆ ತಲೆ ಎಲ್ಲ ನೋವು ಬಂದೋಗುತ್ತೆ. ಯಾರೋ ಒಬ್ಬ ಫೋನ್ ಮಾಡ್ತಾನೆ, ಕೇಳ್ತಾನೆ, ನಿಮಗೆ 20 ಲಕ್ಷ ಬೇಕಾ, 30 ಲಕ್ಷ ಬೇಕಾ, ಹಾಗಿದ್ರೆ ಒಂದ್ 20,000 ಕಳ್ಸಿ, ಹಾಗೆ ಹೀಗೆ ನಂದು OTP ನಿಮ್ಗೊಂದ್ 4 ಡಿಜಿಟ್ ಬರುತ್ತೆ, ನಾನು ಕಳಿಸ್ತೀನಿ. ಹಳ್ಳಿ ಜನ ಎಷ್ಟು ಮಂಗ ಆಗ್ತಾರೆ ಅಂದ್ರೆ ಇದ್ರಲ್ಲಿ, ಡಿಜಿಟಲ್ ಯುಗ ಅಂತ ನಾವೆಲ್ಲ ಕೊಚ್ಕೊಂತಾ ಇದೀವಲ್ಲ ಇಂಡಿಯಾದಲ್ಲಿ. ಹಳ್ಳಿ ಜನಗಳಿಗೆ ಇದ್ರದ್ ನಯಾ ಪೈಸೆ ಐಡಿಯಾ ಇರಲ್ಲ. ಪಾಪ ಅವ್ರ ಮಕ್ಳು ಎಲ್ಲೋ ಬೆಂಗಳೂರು ಕಡೆನೋ ಅಥವಾ ಒಂದ್ ಕಡೆ ಹೊರಗಡೆ ಸಿಟಿಲೋ ಎಲ್ಲೋ ಕೆಲಸ ಮಾಡ್ಕೊಂಡಿರ್ತಾರೆ. ಅಮ್ಮಂಗ್ ಒಂದ್ ಸ್ವಲ್ಪ ದುಡ್ಡು ಕಳ್ಸೋಣ ಅಂತನೋ, ಅಪ್ಪಂಗ್ ಒಂದ್ ಸ್ವಲ್ಪ ದುಡ್ಡು ಕಳ್ಸೋಣ ಅಂತನೋ ಒಂದ್ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಹೊಸದಾಗಿ ಒಂದು UPI ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅವರಿಗೋಸ್ಕರನೇ ಒಂದು ಫೋನ್ ಪೇನೋ ಗೂಗಲ್ ಪೇನೋ ಇನ್ಸ್ಟಾಲ್ ಮಾಡ್ಕೊಟ್ಟಿರ್ತಾರೆ. ಈ ತರ ಕ್ರೈಮ್ ಮಾಡೋರು ಏನ್ ಮಾಡ್ತಾರೆ ಗೊತ್ತಾ? ಅವ್ರ ಟಾರ್ಗೆಟ್ ಈ ತರ ಲೋಕಲ್ ಆಡಿಯನ್ಸ್ ಗಳು. ಪಾಪ ಫೋನ್ ಮಾಡ್ತಾರೆ, ಫೋನ್ ಮಾಡ್ಬಿಟ್ಟು ನಿಮ್ ಅಕೌಂಟ್ ಅಲ್ಲಿ ಇದಾಗ್ಬಿಟ್ಟಿದೆ, ನಾವು ಫ್ರೀಸ್ ಮಾಡಿದೀವಿ, ನೀವು ಬ್ಯಾಂಕ್ ಅವರು ನಾವು ಮಾಡ್ತಾ ಇರೋದು, ನಾವೀಗೊಂದು OTP ಕಳಿಸ್ತೀವಿ, ನಿಮಗೆ 4 ಡಿಜಿಟ್ ಬರುತ್ತೆ, ದಯವಿಟ್ಟು ಹೇಳಿ ಅದನ್ನ ಅಂತೆಲ್ಲ ಹೇಳ್ಬಿಟ್ಟು ಮಂಗ ಮಾಡಿ ದುಡ್ಡು ನೀನ್ ದುಡಿತಾ ಇದಾರಲ್ಲ ಸ್ಕ್ಯಾಮ್ಗಳು. ಆ ದುಡ್ಡುಗಳನ್ನ ದುಡಿಯಕ್ಕೆ ಎಷ್ಟೋ ಜನ ಎಷ್ಟೋ ಕಷ್ಟಪಟ್ಟಿರ್ತಾರೆ. ದುಡ್ಡು ಸ್ಕ್ಯಾಮ್ ಮಾಡ್ಕೊಂಡು ಬಳಸೋದು ತುಂಬಾನೇ ಈಸಿ, ಆದ್ರೆ ಅದನ್ನ ದುಡಿಯೋದಿದೆಯಲ್ಲ ತುಂಬಾನೇ ಕಷ್ಟಪಟ್ಟಿರ್ತಾರೆ. ಆತರ ದುಡಿಮೆ ಮಾಡ್ಕೊಂಡು ಏನು ಉಪಯೋಗ ಇಲ್ಲ ಅನ್ಸುತ್ತೆ. ಎಲ್ಲ ಒಂದ್ ಕಡೆ ನಮ್ ಮನುಷ್ಯತ್ವ ನಾವು ಕಳ್ಕೊಂತ ಬರ್ತಾ ಇದೀವಿ. ನಮಗೆ ಕೈಯಲ್ಲಿ ಆಗ್ತಾ ಇಲ್ವೋ ದುಡಿಯಕ್ಕೆ ಅಥವಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಜನರುಗಳು ಸೋಂಬೇರಿ ಬಿದ್ದೋಗಿದಾರೋ. ಹಳೆ ಕಾಲದಲ್ಲಿ ಅವಾಗೆಲ್ಲ ಒಂದಷ್ಟು ಜನ ಬಾಗ್ಲೆ ಕ್ಲೋಸ್ ಮಾಡ್ತಿರ್ಲಿಲ್ಲ. ಯಾವ್ದೋ ಒಂದಷ್ಟು ಊರುಗಳಲ್ಲಿ ಈಗ್ಲೂ ಬಾಗ್ಲು ಕ್ಲೋಸ್ ಮಾಡಲ್ಲ, ಹಾಗೆ ಧೈರ್ಯದಿಂದ ಮಲಗ್ತಾರಂತೆ. ಈಗ GPS ಟ್ರ್ಯಾಕಿಂಗ್ ಇಂದ ಹಿಡಿದು ಏನಾದ್ರೂ
ಪಟ್ ಅಂತ ಮಾನಿಟರ್ ಮಾಡೋ ಈ ಕಾಲದಲ್ಲಿ, ಈ ಡಿಜಿಟಲ್ ಯುಗದಲ್ಲಿ ಜನಗಳು ರಾತ್ರಿ ಓಡಾಡಕ್ ಭಯ ಪಡ್ತಾರೆ. ಯಾವ ಲೆವೆಲ್ಗೆ ಇದೆ ನಮ್ ಸೊಸೈಟಿ ಹಾಗಿದ್ರೆ? ಇದೇ ತರಾನೇ ಮುಂದೆ ಉರಿತಾ ಇರುತ್ತಾ? ಇದಕ್ಕೆ ಯಾವ್ದು ಚೇಂಜಸ್ ಇಲ್ವಾ? ದಯವಿಟ್ಟು ನಮ್ ಪ್ರಾಸ್ಪೆಕ್ಟಿವ್ ನಾವೆಲ್ಲರೂ ಚೇಂಜ್ ಮಾಡ್ಕೊಬೇಕು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಇದೇ ತರ ಪ್ರಾಸ್ಪೆಕ್ಟಿವ್ ನಾವು ಹೋಗ್ತಾ ಇದ್ರೆ ಸಮಾಜ ಎಲ್ಲಿಗೂ ಹೋಗುತ್ತೆ. ಕಲಿಯುಗ ಬಾರಿ ಬೇಗ ಎಂಡಿಗೆ ಬರುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಸೊ ನನ್ ಪ್ರಾಸ್ಪೆಕ್ಟಿವ್ ನಾನ್ ಕೊಟ್ಟಿದ್ದೀನಿ. ನಿಮಗೆ ಹೇಗ್ ಅನಿಸ್ತಾ ಇದೆ ನೀವ್ ಹೇಳಿ. ಇದ್ರ ಬಗ್ಗೆ ನಿಮ್ ಅನಿಸಿಕೆ ಏನು? ಯಾಕೆ ಈ ತರ ಆಗ್ತಾ ಇದೆ ಸಮಾಜ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಮೆಂಟ್ ಮಾಡಿ. ಇದೇ ತರ ಒಂದಷ್ಟು ಮಾತುಕತೆನ ಮಾಡ್ತಾ ಇರೋಣ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಾನು ಬೆನಕ. ಅಲ್ಲಿವರೆಗೂ ಬಾಯ್ ಬಾಯ್.